ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ 11 ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅನ್ನುವಂಥ ಈ ಸಿರೀಸಿನ 3ನೇ ದಿನದಲ್ಲಿ ಇವತ್ತು ನಾವು ವಿಷಯಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ 2ನೇ ದಿನದ ವಿಡಿಯೋದಲ್ಲಿ ನಾವು ಟು ಬಿ ಮತ್ತು ಟು ಹ್ಯಾವ್ ವರ್ಬ್ಸ್ಗಳ ಬಗ್ಗೆ ಕಲ್ತಿದ್ದೀವಿ. ಸೊ ಇಂದಿನ ವಿಡಿಯೋದಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗಿರುವಂತಹ ಟೆನ್ಸಸ್ಗಳ ಬಗ್ಗೆ ನಾವು ವಿಷಯಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಟೆನ್ಸಸ್ಗಳ ಸಹಾಯವಿಲ್ಲದೆ ಇಂಗ್ಲೀಷಲ್ಲಿ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂದಿನ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ದಿನದ ವಿಷಯಗಳನ್ನ ನಾನು ಕಲಿಸೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಟೆನ್ಸಸ್ ನೋಡಿರಿ. ಟೆನ್ಸಸ್ ಅಂತಂದ್ರೆ ಏನು? ಕಾಲಗಳು. ಸೊ ಕಾಲಗಳು ಇಂಗ್ಲೀಷನ್ನು ಮಾತನಾಡಬೇಕಾದ್ರೆ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಕಾಲಗಳು ಅಂತಂತಂದರೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತಂದಲ್ಲ. ಈಗ ಕನ್ನಡದಲ್ಲಿ ಭೂತಕಾಲ, ವರ್ತಮಾನ ಕಾಲ ಆ್ಯಂಡ್ ದೆನ್ ಭವಿಷ್ಯತ್ ಕಾಲ ಅಂತಂದು ಹೇಗಿದೆ, ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಂತಂದು ಈ ರೀತಿ 3 ಕಾಲಗಳು ಇದ್ದಾವೆ. ಸೊ ನೋಡಿರಿ, ಈ ಟೆನ್ಸಸ್ಗಳು ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತವೆ ಅಂತಂತಂದರೆ, ಈಗ ನಾವು ಯಾವುದೇ ಒಂದು ವಿಷಯವನ್ನು ಮಾತನಾಡಬೇಕಾದ್ರೆ, ಸಪೋಸ್ ಇಫ್ ಯು ಅಬ್ಸರ್ವ್ ಯುವರ್ ಸ್ಪೀಕಿಂಗ್ ಲ್ಯಾಂಗ್ವೇಜ್, ಐದರ್ we speak about what happened in the past, or we speak about what is going on in front of our eyes right now, or we speak about what's going to happen in the future. Yes or no? ಅಂದರೆ ನಾವು ಆಗಿದ್ದರ ಬಗ್ಗೆ ಆದರೂ ಮಾತಾಡ್ತಾ ಇರ್ತೀವಿ, ಮುಂದೆ ಆಗೋದ್ರ ಬಗ್ಗೆ ಆದರೂ ಮಾತಾಡ್ತಾ ಇರ್ತೀವಿ, ಅಥವಾ ಈಗ ನಡೀತಾ ಇರುವಂಥ ವಿಷಯಗಳನ್ನಾದರೂ ಮಾತನಾಡ್ತಾ ಇರ್ತೀವಿ. ನೀವು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗೋ ತನಕ ಯಾವುದೇ ವಿಷಯಗಳನ್ನ ತೆಗೆದುಕೊಳ್ಳಿ, ಅದು ಈ ಟೆನ್ಸ್ಗಳ ಬೇಸ್ ಮೇಲೇ ಇರುತ್ತೆ. ಆದ್ದರಿಂದ ನಾವು ಈ ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆದರೆ ಸೊ ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಹೇಗೆ ಕನ್ನಡದಲ್ಲಿ 3 ಪ್ರಕಾರದ ಕಾಲಗಳಂತಂದು ಏನಿದ್ದಾವೆ, ಇಂಗ್ಲೀಷ್ನಲ್ಲಿಯೂ 3 ಪ್ರಕಾರದ ಕಾಲಗಳಿದ್ದಾವೆ: ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್ ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸ್. ಆ್ಯಂಡ್ ಅಗೇನ್ ದೀಸ್ 3 ಟೈಪ್ ಟೆನ್ಸಸ್ ಆರ್ ಡಿವೈಡೆಡ್ ಇಂಟು 4 ಟೈಪ್ಸ್ ಆಫ್ ಟೆನ್ಸಸ್. ಇವುಗಳು ಒಂದೊಂದು ಟೆನ್ಸು ಮತ್ತು 4 ಪ್ರಕಾರದ ಟೆನ್ಸಸ್ಗಳಾಗಿ ಡಿವೈಡ್ ಆಗ್ತವೆ. ಈಗ ಹೇಗಂತಂದರೆ, ಪ್ರೆಸೆಂಟಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಚೇಂಜ್ ಆಗುತ್ತೆ. ಹಾಗೆಯೇ ಫಾಸ್ಟ್ ಟೆನ್ಸಲ್ಲಿ ಫಾಸ್ಟ್ ಸಿಂಪಲ್, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ದೆನ್ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಚೇಂಜ್ ಆಗ್ತವೆ. ಮತ್ತು ಅದೇ ರೀತಿ ಈಗ ಫ್ಯೂಚರಲ್ಲಿ ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಈ ರೀತಿ ಟೋಟಲ್ ಆಗಿ 12 ಟೆನ್ಸಸ್ಗಳಾಗಿ ಇವು ಬದಲಾಗ್ತವೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ 3 ಪ್ರಕಾರದ ಟೆನ್ಸಸ್ಗಳಲ್ಲಿ ಇವತ್ತು ನಾವು ಏನು ಮಾಡೋಣ, ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೆಲ್, ಹಾಗಾದರೆ ಈಗ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆಯೇ ಏನಾಗುತ್ತೆ, 4 ಪ್ರಕಾರ ಬರುತ್ತೆ. ಒಂದು ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಸಿಂಪಲ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಕಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್, ನಾವು ಲೆಟ್ಸ್ ಬಿಗಿನ್ ವಿತ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ವೆಲ್ ಫ್ರೆಂಡ್ಸ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಗ್ಗೆ ಕಲಿಯೋಕ್ಕಿಂತ ಮುಂಚೆ ನಾನು ನಿಮಗೊಂದು ವಿಷಯ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದೇನಂತಂದರೆ, ಈಗ ಬರ್ತಾ ಇರುವಂತಹ ನೆಕ್ಸ್ಟ್ ವೀಕಲ್ಲಿ ನನ್ನ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಮತ್ತೆ ಶುರುವಾಗಲಿಕ್ಕೆ ಹೋಗ್ತಾ ಇದೆ. ಈಗಾಗಲೇ ಒಂದು ಬ್ಯಾಚ್ 10ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಇನ್ನೊಂದು ಬ್ಯಾಚ್ ನೆಕ್ಸ್ಟ್ ವೀಕ್ನಿಂದ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನೀವೇನಾದರೂ ಡಿಟೇಲ್ ಆಗಿ ಹೆಚ್ಚಿನ ವಿಷಯಗಳನ್ನ ನನ್ನಿಂದ ಕಲಿಬೇಕು ಅಂತಂದರೆ ಈ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ಗೆ ನೀವು ಜಾಯಿನ್ ಆಗ್ಬೋದು. ನೋಡಿ, ಈ ಒಂದು ಯೂಟ್ಯೂಬ್ ವಿಡಿಯೋಸ್ಗಳ ಮೂಲಕ ನಾನು ಆದಷ್ಟು ಹೆಚ್ಚು ವಿಷಯಗಳು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಟ್ ಆದರೆ ಏನಾಗುತ್ತೆ ಅಂತಂದರೆ, ಹೆಚ್ಚಾಗಿ ನಾನು ಇನ್ನೂ ಹೆಚ್ಚು ನಿಮಗೆ ಕಲಿಸ್ಬೇಕು ಅಂತ ನೇರವಾಗಿ ನೀವು ನನ್ನ ಜೊತೆಗೆ ಕನೆಕ್ಟ್ ಆಗಲಿಕ್ಕಾಗಲ್ಲ. ಸೊ ಆದ್ದರಿಂದ ನೀವು ಹೆಚ್ಚು ವಿಷಯಗಳನ್ನ ಇನ್ನೂ ಇಂಗ್ಲೀಷಲ್ಲಿ ಕಲಿಬೇಕು, ಸುಲಭವಾಗಿ ಕಲಿತು ಇಂಗ್ಲೀಷಲ್ಲಿ ಮಾತನಾಡಬೇಕು ಅಂತಂದರೆ ನನ್ನ ಈ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚಿಗೆ ನೀವು ಜಾಯಿನ್ ಆದರೆ ಇನ್ನೂ ಹೆಚ್ಚು ವಿಷಯಗಳನ್ನ ಕಲಿಬೋದು. ಆದ್ದರಿಂದ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಈ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚಿಗೆ ಜಾಯಿನ್ ಆಗಿ ಇನ್ನೂ ಹೆಚ್ಚು ವಿಷಯಗಳನ್ನ ಕಲಿಯಿರಿ. ವೆಲ್ ಫ್ರೆಂಡ್ಸ್, ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಹಾಗಾದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕು ಅಂತಂದರೆ ನೋಡಿರಿ, ಯಾವುದೇ ಒಂದು ಟೆನ್ಸಸ್ಗಳಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಒಂದು ಫಾರ್ಮುಲಾ ಅಂತಂದು ಬರುತ್ತೆ. ಫಾರ್ಮುಲಾ ಅಂತಂದರೆ ಏನು? ಈಗ ಗಣಿತದಲ್ಲಿ ಸೂತ್ರಗಳಂತಂದು ಹೇಗೆ ಬರ್ತವೆ, ಹಾಗೆ ಇಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಫಾರ್ಮುಲಾ ಬರುತ್ತೆ. ಏನು ಫಾರ್ಮುಲಾ ಬರುತ್ತೆ? ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಹಾಗಾದರೆ ಇಲ್ಲಿ ಸಬ್ಜೆಕ್ಟ್ ಅಂತಂದರೆ ಏನು? ಕರ್ತೃ, ಯಾರು ಆ ವಾಕ್ಯಗಳನ್ನು ಮಾಡ್ತಾ ಇದ್ದಾರೆ, ಯಾರು ಆ ಕೆಲಸ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಸಬ್ಜೆಕ್ಟ್ ಅಂತೀವಿ. ನಾನು ನಿಮಗೆ ಹೇಳಿದೆ, ಸಬ್ಜೆಕ್ಟ್ ಅಂತಂದರೆ ಇಟ್ಸ್ ನಥಿಂಗ್ ಬಟ್
ಪರ್ಸನ್ಸ್ ನಾನು ನಿಮಗೆ ಪ್ರೊನೌನ್ ಹೇಳಬೇಕಾದ್ರೆ ಹೇಳಿದ್ನಲ್ವಾ, ಫಸ್ಟ್ ಪರ್ಸನ್ ಅಂದರೆ ಐ, ಸೆಕೆಂಡ್ ಪರ್ಸನ್ ಅಂದರೆ ಯು, ಥರ್ಡ್ ಪರ್ಸನ್ ಅಂದರೆ ಹಿ, ಸಿ, ಇಟ್, ಪ್ಲೂರಲ್ ಫಾರ್ಮ್ ಅಂದರೆ ವಿ ಆ್ಯಂಡ್ ದೇ. ಅವುಗಳಿಗೆ ನಾವು ಸಬ್ಜೆಕ್ಟ್ ಅಂತಂದು ಹೇಳ್ತೀವಿ, ರೈಟ್. ನೆಕ್ಸ್ಟು V1 ಅಂತಂದು ಇಲ್ಲಿದೆ. ಅಂದರೆ ನಾನು ನಿಮಗೆ ಕ್ರಿಯಾಪದಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫಸ್ಟ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ರಿಯಾಪದಗಳಿಗೆ 3 ರೂಪಗಳೇನಿರ್ತಾವೋ ಅದರ ಫಸ್ಟ್ ರೂಪ ಅಂದರೆ V1 ಇಲ್ಲಿ ಯೂಸ್ ಆಗುತ್ತೆ. ಈಗ ಗೋ, ವೆಂಟ್, ಗಾನ್, ಸಿಂಗ್, ಸ್ಯಾಂಗ್, ಸಂಗ್ ಅಂತಂದು ಏನಿತ್ತು ಹಾಗೆಯೇ ಕ್ರಿಯಾಪದದ ಮೊದಲ ರೂಪ ಇಲ್ಲಿ ಯೂಸ್ ಆಗುತ್ತೆ, ರೈಟ್. ಸೊ ಹಾಗಾದರೆ ಈ ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕು, ಇಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ಗಳು ಯೂಸ್ ಆಗ್ತವೆ. ಹೆಲ್ಪಿಂಗ್ ವರ್ಬ್ಸ್ಗಳಂತಂದ್ರೆ ಸರ್ ವರ್ಬ್ ಗೊತ್ತು, ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ರೇನು? ಹೆಲ್ಪಿಂಗ್ ವರ್ಬ್ಸ್ ಅಂತಂದರೆ ಟೆನ್ಸಸ್ಗಳಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಬಳಸುವಂತಹ ಪದಗಳಿಗೆ ನಾವು ಹೆಲ್ಪಿಂಗ್ ವರ್ಬ್ಸ್ಗಳು ಅಂತ ಕರಿತೀವಿ. ಈ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ವಾಕ್ಯ ರಚನೆಯನ್ನು ಮಾಡಬೇಕು ಅಂತಂದರೆ ನಾವಿಲ್ಲಿ 2 ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಬೇಕಾಗತ್ತೆ. ಒಂದು ಡೂ, ಇನ್ನೊಂದು ಡಸ್, ರೈಟ್. ಈ ನೆನಪಲ್ಲಿ ಇಟ್ಕೊಳ್ಳಿ, ಈ ಹೆಲ್ಪಿಂಗ್ ವರ್ಬ್ಗಳನ್ನು ಕೇವಲ ನೆಗೆಟಿವ್ ಮತ್ತು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಮಾತ್ರ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಪಾಸಿಟಿವ್ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡಲ್ಲ, ಓಕೆ. ಹಾಗಾದರೆ ಡೂನ ಎಲ್ಲಿ ಬಳಸಬೇಕು, ಡಸನ್ನು ಎಲ್ಲಿ ಬಳಸಬೇಕು? ನೋಡಿರಿ, ಡೂನ ನಾವು ಐ, ಯು, ವಿ, ದೇ ಇದ್ದಾಗ ಡೂ ಬಳಸಬೇಕು. ಆ್ಯಂಡ್ ದೆನ್ ಡಸನ್ನು ಹಿ, ಸಿ ಮತ್ತು ಇಟ್ ಇದ್ದಾಗ ಡಸನ್ನು ಬಳಸಬೇಕಾಗತ್ತೆ. ವೆಲ್, ನಾವು ಲೆಟಸ್ ಸಿ ದ ಸೆಂಟೆನ್ಸ್ ಫಾರ್ಮೇಷನ್. ಹಾಗಾದರೆ ಯಾವ ರೀತಿಯಾಗಿ ವಾಕ್ಯಗಳ ರಚನೆ ಆಗುತ್ತೆ ನೋಡಿ. ಫಸ್ಟ್ ಒನ್, ಐ ಗೋ ಟು ಸ್ಕೂಲ್. ಓಕೆ, ಫಸ್ಟ್ ಪರ್ಸನ್ ಇದು. ಅಂದರೆ ಫಸ್ಟ್ ಪರ್ಸನ್ ಅಂದರೆ ಐ ಗೋ ಟು ಸ್ಕೂಲ್. ಇಲ್ಲೇನಾಗುತ್ತೆ, ಐ ಅಂದರೆ ಸಬ್ಜೆಕ್ಟ್, V1 ಅಂತಂದರೆ ಗೋ ಅದು V1 ಕ್ರಿಯಾಪದ, ಆ್ಯಂಡ್ ದೆನ್ ಟು ಸ್ಕೂಲ್ ಅಂತಂದರೆ ಆಬ್ಜೆಕ್ಟ್ ಅಂತಂದು ಬರುತ್ತೆ. ಓಕೆ, ಆ್ಯಸ್ ಪರ್ ದ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇದೆ. ಓಕೆ, ಐ ಗೋ ಟು ಸ್ಕೂಲ್ ಅಂತಂದ್ರೇನು? ನಾನು ಶಾಲೆಗೆ ಹೋಗುತ್ತೇನೆ ಅಂದರೆ ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ಓಕೆ, ಅಥವಾ ನಾನು ಶಾಲೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ, ಇನ್ನು ಆ್ಯಕ್ಷನ್ ಜಸ್ಟ್ ಮೂಮೆಂಟ್ ಈಗ ಬಿಗಿನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಈಗ ನಾನು ಎಲ್ಲ ರೆಡಿಯಾಗಿದ್ದೀನಿ, ಜಸ್ಟ್ ನಾನು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಸ್, ಅದಕ್ಕೆ ನಾನೀಗ ಐ ಗೋ ಟು ಸ್ಕೂಲ್ ಅಂತಂದು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇದು ಪಾಸಿಟಿವ್ ಸೆಂಟೆನ್ಸ್. ವೆಲ್ ಫ್ರೆಂಡ್ಸ್, ಇದನ್ನು ಈಗ ನೀವು ನೆಗೆಟಿವ್ ಮಾಡಬೇಕು ಅಂತಂದರೆ ಐ ಡು ನಾಟ್ ಗೋ ಟು ಸ್ಕೂಲ್. ಇಲ್ಲಿ ನೀವು ಡೂ ಬಳಸಬೇಕು. ಯಾಕೆ ಡೂ ಬಳಸ್ಬೇಕು? ನಾನು ಈಗಲೇ ಹೇಳಿದ್ದೀನಿ ನಿಮಗೆ, ಡೂ ಅನ್ನೋದನ್ನು ಐ, ಯು, ವಿ, ದೇಗೆ ಬಳಸಬೇಕು ಅಂತಂದು. ಅದು ನೆಗೆಟಿವ್ ಸೆಂಟೆನ್ಸ್. ಈಗ ನಾನು ಶಾಲೆಗೆ ಹೋಗೋದಿಲ್ಲ, ಇಲ್ಲ ಅಂತಂದು ಬಂತಲ್ವ, ಅದು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದಾಗ ನಾವಿಲ್ಲಿ ಡೂನ ಬಳಸಬೇಕು. ಐ ಡು ನಾಟ್ ಗೋ ಟು ಸ್ಕೂಲ್. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಡು ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆಯೇ? ಇದನ್ನೇ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದಾಗ ಡು ಐ ನಾಟ್ ಗೋ ಟು ಸ್ಕೂಲ್ ಅಥವಾ ಡೋಂಟ್ ಐ ಗೋ ಟು ಸ್ಕೂಲ್. ನೆಕ್ಸ್ಟು ನಾನು ಎಲ್ಲಿಗೆ ಹೋಗುತ್ತೇನೆ, WH ಕ್ವಶನ್ ಅದು. ಸೊ ವೇರ್ ಡು ಐ ಗೋ. ಈ ರೀತಿ ನೀವು 5 ವಾಕ್ಯಗಳನ್ನಾಗಿ ಮಾಡಬೇಕು. ಸೊ ಹೆಂಗಂತಂದರೆ ಫಸ್ಟು ಐ ಗೋ ಟು ಸ್ಕೂಲ್ ಪಾಸಿಟಿವ್, ಐ ಡು ನಾಟ್ ಗೋ ಟು ಸ್ಕೂಲ್ ನೆಗೆಟಿವ್, ಡು ಐ ಗೋ ಟು ಸ್ಕೂಲ್ ಪಾಸಿಟಿವ್ ಕ್ವಶನ್, ಡು ನಾಟ್ ಐ ಗೋ ಟು ಸ್ಕೂಲ್ ನೆಗೆಟಿವ್ ಕ್ವಶನ್, ದೆನ್ ವೇರ್ ಡು ಐ ಗೋ WH ಕ್ವಶನ್. ಈ ರೀತಿ ನೀವು ಪ್ರಶ್ನೆಗಳನ್ನು ಮಾಡಿದಾಗ ಅಲ್ಲೇನಾಗುತ್ತೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ನೀವು ವಾಕ್ಯಗಳ ರಚನೆಯಲ್ಲಿ ಪರ್ಫೆಕ್ಟ್ ಆಗ್ತೀರಿ. ಈಗ ಎಷ್ಟೋ ಕ್ಲಾಸಸ್ಗಳಲ್ಲಿ ಏನು ಕಲಿಸ್ತಾರೆ ಅಂತಂದರೆ ಜಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಮಾಡೋದನ್ನು ಕಲಿಸ್ತಾರೆ, ನೆಗೆಟಿವ್ ಸೆಂಟೆನ್ಸ್ಗಳನ್ನ ಮಾಡೋದನ್ನು ಕಲಿಸ್ತಾರೆ. ಬಟ್ ಅದನ್ನೇ ಪಾಸಿಟಿವ್ ಕ್ವಶನ್ ಮಾಡೋದು, ನೆಗೆಟಿವ್ ಕ್ವಶನ್ಸ್ ಮಾಡೋದು, ಆ್ಯಂಡ್ ದೆನ್ WH ಕ್ವಶನ್ಸ್ ಮಾಡೋದು ಕಲಿಸದೇ ಇರೋದರಿಂದ ಸೊ ಎಷ್ಟೋ ಜನರಿಗೆ ಅದು ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಅದು ಪರ್ಫೆಕ್ಟಾಗಿ ಅವರು ಪ್ರಾಕ್ಟೀಸ್ ಮಾಡಲಿಕ್ಕಾಗಲ್ಲ. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ 5 ರೀತಿಯ ವಾಕ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇದು ಐ ಬಗ್ಗೆ ಆಯಿತು. ನೆಕ್ಸ್ಟ್ ಈಗ ಇದೇ ರೀತಿ ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀರಿ ಅಥವಾ ನೀನು ಶಾಲೆಗೆ ಹೋಗುತ್ತೀಯ, ಎರಡು ಒಂದೇ. ಅಂದರೆ ಏಕವಚನ ಬಹುವಚನ ಸೇಮ್ ಆಗುತ್ತೆ. ಯು ಡು ನಾಟ್ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗೋದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾ, ಡು ಐ ಗೋ ಟು ಸ್ಕೂಲ್, ಸಾರಿ, ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ಡು ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀಯಾ? ಡು ಯು ನಾಟ್ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುವುದಿಲ್ಲವೇ? ದೆನ್ ವೇರ್ ಡು ಯು ಗೋ, ಎಲ್ಲಿಗೆ ನೀನು ಹೋಗುತ್ತೀಯಾ? ವೆಲ್, ಈಗ ಇದನ್ನೇ ದೇ ತೊಗೊಂಡು ಪ್ರಾಕ್ಟೀಸ್ ಮಾಡೋಣ. ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ಅವರು ಶಾಲೆಗೆ ಹೋಗೋದಿಲ್ಲ, ದೇ ಡು ನಾಟ್ ಗೋ ಟು ಸ್ಕೂಲ್. ಪಾಸಿಟಿವ್ ಕ್ವಶನ್, ಡು ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆಯೇ? ಡೋಂಟ್ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗೋದಿಲ್ಲವೇ? ದೆನ್ ವೇರ್ ಡು ದೇ ಗೋ, ಅವರು ಎಲ್ಲಿಗೆ ಹೋಗುತ್ತಾರೆ? ಈಗ ಇದೇ ರೀತಿ ನಾವು ವಿ ತಗೊಂಡು ಪ್ರಾಕ್ಟೀಸ್ ಮಾಡೋಣ. ವಿ ಗೋ ಟು ಸ್ಕೂಲ್ ಅಂದರೆ ನಾವು ಶಾಲೆಗೆ ಹೋಗುತ್ತೇವೆ. ವಿ ಡು ನಾಟ್ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗೋದಿಲ್ಲ. ನಾವು ಶಾಲೆಗೆ ಹೋಗುತ್ತೇವೆಯೇ? ಡು ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗೋದಿಲ್ಲವೇ? ಡು ವಿ ನಾಟ್ ಗೋ ಟು ಸ್ಕೂಲ್, ಹಾಗಾದರೆ ನಾವು ಎಲ್ಲಿಗೆ ಹೋಗುತ್ತೇವೆ? ವೇರ್ ಡು ವಿ ಗೋ. ಈ ರೀತಿ ಐ, ಯು, ವಿ ಮತ್ತು ದೇಗಳಲ್ಲಿ ನಾವು ವಾಕ್ಯಗಳನ್ನು ಮಾಡಿದ್ವಿ. ಓಕೆ, ಈಗ ನಾನಿಲ್ಲಿ
ಆ ಎನ್ನುವುದನ್ನು ಮಾತ್ರ ತೋರಿಸಿದ್ದೀನಿ. ಈಗ ಉಳಿದನ್ನ ಯು ವಿ ದೇ ಅಂತ ಅನ್ನೋದನ್ನು ಎಕ್ಸ್ಪ್ಲೈನ್ ಏನು ಮಾಡಿದ್ದೀನೋ ಅದನ್ನು ನೀವಲ್ಲಿ ಬರ್ಕೋಬೇಕು. ನೋಟ್ಸನ್ನಾಗಿ ಬರ್ಕೊಂಡು ನೀವಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ವೆಲ್ ಫ್ರೆಂಡ್ಸ್, ನೋಡಿ, ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಯುವುದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಾನು ಕಳೆದ 5 ವರ್ಷಗಳಿಂದ ವಿಜಯವಾಣಿಯ ವಿದ್ಯಾರ್ಥಿ ಮಿತ್ರದಲ್ಲಿ ನಾನು ಪ್ರತಿದಿನ ಆರ್ಟಿಕಲ್ಸ್ಗಳನ್ನ ಬರಿತಾ ಇರ್ತೀನಿ. ನೀವೇನಾದರೂ ಅದನ್ನು ನೋಡಿಲ್ಲ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ವಿದ್ಯಾರ್ಥಿ ಮಿತ್ರ, ಉದ್ಯೋಗ ಮಿತ್ರ ಅನ್ನುವಂಥ ವಿಜಯವಾಣಿಯ ಒಂದು ಪತ್ರಿಕೆ ಏನು ಬರುತ್ತೆ, ಅದರಲ್ಲಿ ಲಾಸ್ಟ್ ಪೇಜಲ್ಲಿ ನನ್ನ ಒಂದು ಲೇಖನಗಳು ಬರ್ತಾ ಇರ್ತವೆ. ಅದನ್ನು ನೀವು ಪ್ರತಿನಿತ್ಯ ಓದಿ ಅದನ್ನು ನೋಟ್ಸ್ ಮಾಡಿಕೊಂಡು ನೀವು ಕಲ್ತ್ಕೋಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ನೋಡಿ, ನೆಕ್ಸ್ಟು ಹಿ ಸೀಟುಗಳಲ್ಲಿ ವಾಕ್ಯಗಳ ರಚನೆಯನ್ನು ಮಾಡೋಣ. ಈಗ ಹಿ ಗೋಸ್ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗುತ್ತಾನೆ. ಇಲ್ಲಿ ನಾನು ಶಾಲೆಗೆ ಹೋಗುತ್ತೇನೆ ಅಂತಂದಾಗ ಐ ಗೋ ಟು ಸ್ಕೂಲ್ ಬಂತು. ನೀವು ಶಾಲೆಗೆ ಹೋಗುತ್ತೀರಿ ಅಂತಂದಾಗ ಯು ಗೋ ಟು ಸ್ಕೂಲ್ ಬಂತಂತು. ಅವರು ಶಾಲೆಗೆ ಹೋಗುತ್ತಾರೆ ಅಂದಾಗ ದೇ ಗೋ ಟು ಸ್ಕೂಲ್ ಬಂತು. ನಾವು ಶಾಲೆಗೆ ಹೋಗುತ್ತೇವೆ ಅಂತಂದಾಗ ವಿ ಗೋ ಟು ಸ್ಕೂಲ್ ಅಂತ ಬಂತು. ಬಟ್ ಇಲ್ಲಿ ಹಿ ಗೋಸ್ ಟು ಸ್ಕೂಲ್ ಯಾಕೆ ಬಂತು, ಅದು ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಅದು ಕನ್ಫ್ಯೂಷನ್ ಆಗುತ್ತೆ. ನೋಡಿ, ಇಂಗ್ಲೀಷಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನೀವು ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಒಂದು ರೂಲ್ ಇದೆ. ಈ ಸಿ ಇಟ್ಟಲ್ಲಿ ನೀವು ವಾಕ್ಯಗಳನ್ನು ಮಾಡಬೇಕಾದಾಗ ಕ್ರಿಯಾಪದಗಳಿಗೆ ಅದು ಪಾಸಿಟಿವ್ ಸೆಂಟೆನ್ಸಲ್ಲಿ ಮಾತ್ರ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಿ ಮಾತಾಡಬೇಕು. ಅಂದರೆ ಗೋ ಇದ್ದರೆ ಅದಕ್ಕೆ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಅಂದರೆ ಗೋಸ್, ಹಿ ಗೋಸ್ ಟು ಸ್ಕೂಲ್. ಓಕೆ, ಈಗ ಟೇಕ್ಸ್ ಅಂತ ಅನ್ಬೇಕು, ಈಟ್ಸ್ ಅಂತಂದು ಅನ್ಬೇಕು, ಡ್ರಿಂಕ್ಸ್ ಅಂತಂದು ಅನ್ಬೇಕು, ರೈಟ್ಸ್ ಅಂತಂದು ಅನ್ಬೇಕು. ಈ ರೀತಿ ಎಸ್ ಮತ್ತು ಇ ಎಸ್ಗಳನ್ನ ಆ್ಯಡ್ ಮಾಡಿ ಇಲ್ಲಿ ನಾವು ಮಾತಾಡಬೇಕಾಗತ್ತೆ. ಸರ್, ಇದು ಯಾಕೆ ಹೀಗೆ? ಸೊ ನಾವು ಕನ್ನಡದಲ್ಲಿ ಆ ರೀತಿ ಯಾವುದೇ ಗೊಂದಲಗಳಿಲ್ಲ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಂದ್ರೇ ಆ ರೀತಿಯ ಒಂದು ಅದೊಂದು ಇಟ್ಸ್ ಒನ್ ಕೈಂಡ್ ಆಫ್ ದ್ಯಾಟ್ ಮ್ಯಾಜಿಕಲ್ ಲ್ಯಾಂಗ್ವೇಜ್. ಎಸ್, ಅದೊಂಥರ ಹೇಗಂತಂದರೆ ಅನೇಕ ರೂಲ್ಸ್ಗಳು ಇಲ್ಲಿ ಬರ್ತವೆ. ಈಗ ನಾವು ಕನ್ನಡದ ಹಾಗೆಯೇ ಇಂಗ್ಲೀಷಲ್ಲಿ ಮಾತಾಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಇಂಗ್ಲೀಷನ್ನ ಮಾತನಾಡಬೇಕಾದಾಗ ಅದಕ್ಕೆ ಅದರದೇ ಆದಂತಹ ರೂಲ್ಸ್ಗಳನ್ನು ನಾವು ಪಾಲಿಸಲೇಬೇಕು. ಇಲ್ಲಂತಂದರೆ ಏನಾಗುತ್ತೆ, ನೀವೀಗ ಐ ಗೋ ಟು ಸ್ಕೂಲ್ ಅಂದ ಹಾಗೆ ಹಿ ಗೋ ಟು ಸ್ಕೂಲ್ ಅಂತ ಅಂದ್ಬಿಡ್ತಾರೆ. ಹಿ ಕಮ್ ಟು ಹೋಮ್ ಅಂತಾರೆ, ಹಿ ರೈಟ್ ಅಂತಾರೆ, ಸಿ ರೀಡ್ ಅಂತಾರೆ, ಸಿ ಕುಕ್ ಫುಡ್ ಅಂತಾರೆ. ಈ ರೀತಿ ಮಾತಾಡಿದಾಗ ತಪ್ಪಾಗುತ್ತೆ. ಅಲ್ಲಿ ಕ್ರಿಯಾಪದಗಳಿಗೆ ಎಸ್ ಮತ್ತು ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಓಕೆ ಸರ್, ಎಸ್ ಮತ್ತು ಇ ಎಸ್ ಅನ್ನು ಎಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ಯಾವುದೇ ಕ್ರಿಯಾಪದದ ಕೊನೆಯ ಅಕ್ಷರ ನೆನಪಲ್ಲಿ ಇಟ್ಕೊಳ್ಳಿ. ಕೊನೆಯ ಅಕ್ಷರ ಎ ಇ ಐ ಓ ಯುದಿಂದ ಎಂಡ್ ಆದಾಗ ಅಲ್ಲಿ ಇ ಎಸ್ ಆ್ಯಡ್ ಮಾಡಿ. ಸಪೋಸ್ ಅದು ವ್ಯಂಜನದಿಂದ ಅಂದರೆ ಕಾನ್ಸನೆಂಟ್ಸಿಂದ ಎಂಡ್ ಆದಾಗ ಅದಕ್ಕೆ ಇ ಎಸ್ ಅಂತ ನೀವು ಆ್ಯಡ್ ಮಾಡಬೇಕಾಗೈತೆ. ಇಲ್ಲಿ ಗೋ ಅಂತ ಅನ್ನೋದು ಓ ಇದೆ, ಆದ್ದರಿಂದ ಇಲ್ಲಿ ಇ ಎಸ್ ಬಂದಿದೆ. ಗೋ ಇದ್ದಿದ್ದೇನಾಯ್ತು, ಈಗ ಗೋಸ್, ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಈಗ ಇದನ್ನು ನೀವು ನೆಗೆಟಿವ್ ಮಾಡಬೇಕು ಅಂತಂತಂದರೆ ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗುವುದಿಲ್ಲ. ಸರ್, ನೀವು ಆಗಲೇ ಹೇಳಿದ್ರಿ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಥರ್ಡ್ ಪರ್ಸನಲ್ಲಿ ಕ್ರಿಯಾಪದಗಳಿಗೆ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು ಅಂತಂದು. ಈಗ ಇಲ್ಲಿ ನೋಡಿದರೆ ಬರೀ ಗೋ ಬಂದಿದೆಯಲ್ಲ, ಹಿ ಡಸ್ ನಾಟ್ ಗೋಸ್ ಟು ಸ್ಕೂಲ್ ಆಗಿಲ್ಲ, ಡಸ್ ನಾಟ್ ಗೋ ಆಗಿದೆಯಲ್ಲ ಅಂತ ನೀವು ಕೇಳ್ಬೋದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ವೆನ್ ಯು ಯೂಸ್ ಡಸ್ ಯು ನೀಡ್ ನಾಟ್ ಆ್ಯಡ್ ಎಸ್ ಆರ್ ಎಸ್ ಟು ದ ಮೇನ್ ವರ್ಬ್, ಬಿಕಾಸ್ ಆಲ್ರೆಡಿ ಇಲ್ಲಿ ಡೂಗೆ ಇ ಎಸ್ ಆ್ಯಡ್ ಆಗಿದ್ದರಿಂದ ಮತ್ತೆ ನೀವು ಹಿ ಡಸ್ ನಾಟ್ ಗೋಸ್ ಟು ಸ್ಕೂಲ್ ಅಂತ ಅನ್ಬಾರ್ದು, ಹಿ ಡಸ್ ನಾಟ್ ಗೋ ಅಂತಂತಂದರೆ ಸಾಕಾಗತ್ತೆ. ಓಕೆ, ಅದು ಪಾಸಿಟಿವ್ ಸೆಂಟೆನ್ಸಲ್ಲಿ ಮಾತ್ರ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಕ್ಲಿಯರ್? ಸೊ ಅವನು ಶಾಲೆಗೆ ಹೋಗೋದಿಲ್ಲ, ಹಿ ಡಸ್ ನಾಟ್ ಗೋ ಟು ಸ್ಕೂಲ್. ಓಕೆ, ಅವನು ಶಾಲೆಗೆ ಹೋಗುತ್ತಾನೆಯೇ, ಡಸ್ ಹಿ ಗೋ ಟು ಸ್ಕೂಲ್. ಈಗ ಅದನ್ನು ನೆಗೆಟಿವ್ ಮಾಡಬೇಕಾದಾಗ ಡಸ್ ನಾಟ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುವುದಿಲ್ಲವೇ, ದೆನ್ ವೇರ್ ಡಸ್ ಹಿ ಗೋ, ಅವನು ಎಲ್ಲಿಗೆ ಹೋಗುತ್ತಾನೆ. ಈಗ ಇದೇ ರೀತಿ ನೀವು ಸಿ ಯಲ್ಲಿ ಮಾಡ್ಬೋದು. ರೈಟ್? ಈಗ ಸಿ ಗೋಸ್ ಟು ಸ್ಕೂಲ್ ಅಂದರೆ ಅವಳು ಶಾಲೆಗೆ ಹೋಗುತ್ತಾಳೆ. ಎಸ್, ಈಗ ಇದನ್ನು ನೀವು ನೆಗೆಟಿವ್ ಮಾಡಬೇಕಾದಾಗ ಸಿ ಡಸ್ ನಾಟ್ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗೋದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ಡಸ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆಯೇ. ಇದನ್ನೇ ನೆಗೆಟಿವ್ ಕ್ವಶನ್ ಮಾಡಬೇಕಾದಾಗ ಡಸ್ ನಾಟ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುವುದಿಲ್ಲವೇ, ದೆನ್ ವೇರ್ ಡಸ್ ಸಿ ಗೋ, ಅವಳು ಎಲ್ಲಿಗೆ ಹೋಗುತ್ತಾಳೆ. ಇದು ಡಬ್ಲ್ಯೂ ಕ್ವಶನ್. ನೆಕ್ಸ್ಟ್ ಈಗ ಇಟ್ಟಲ್ಲಿ ಇಟ್ ಗೋಸ್ ಟು ಸ್ಕೂಲ್. ಸರ್, ಇಟ್ ಅಂತಂದ್ರೆ ಏನು, ಪ್ರಾಣಿಗಳು ಶಾಲೆಗೆ ಹೋಗ್ತಾವೆ ಅಂತಂದು ನೀವು ಕೇಳ್ಬೋದು. ಇಲ್ಲಿ ನಾನು ಪ್ರಾಕ್ಟೀಸ್ ಪರ್ಪಸ್ ಇದನ್ನ ಮಾಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಜಸ್ಟ್ ನೀವು ಇಟ್ಟಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕಲ್ವಾ, ಆದ್ದರಿಂದ ಪ್ರಾಕ್ಟೀಸ್ಗೋಸ್ಕರ ಮಾಡ್ತಾ ಇರೋದು. ಜನರಲಿ ಯಾವುದೇ ಪ್ರಾಣಿಗಳು ಶಾಲೆಗೆ ಹೋಗೋದಿಲ್ಲ. ರೈಟ್? ಸೊ ಇಟ್ ಗೋಸ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆ. ಓಕೆ, ನೆಗೆಟಿವ್ ಇಟ್ ಡಸ್ ನಾಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗೋದಿಲ್ಲ.
ಡಸ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆಯೇ. ಡಸ್ ನಾಟ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗುವುದಿಲ್ಲ. ದೆನ್ ವೇರ್ ಡಸ್ ಇಟ್ ಗೋ, ಅದು ಎಲ್ಲಿಗೆ ಹೋಗುತ್ತದೆ. ಸೊ ಈ ರೀತಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನಾನು ಒಂದು ಕ್ರಿಯಾಪದವನ್ನು ನಿಮಗೆ ತೋರಿಸಿದ್ದೀನಿ. ಅದೇ ರೀತಿ ನೀವು ಬೇರೆ ಬೇರೆ ಕ್ರಿಯಾಪದಗಳನ್ನು ತೊಗೊಂಡು ಇದರಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬೇಕು. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ವಾಕ್ಯಗಳ ರಚನೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಈಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಕಲಿಯೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ನಾವು ಮುಖ್ಯವಾಗಿ ಯಾವ ಸಂದರ್ಭಗಳಲ್ಲಿ ಬಳಸಬೇಕು. ಈಗ ಮೊದಲೇದಾಗಿ ಬಂದುಬಿಟ್ಟು ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳನ್ನು ಮಾತನಾಡಬೇಕಾದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಯೂಸ್ ಆಗುತ್ತೆ. ಅಂದರೆ ಡೈಲಿ ಆ್ಯಕ್ಷನ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸು ಯೂಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಏಳುತ್ತೇನೆ. ಇದು ನಾನು ಡೈಲಿ ಮಾಡುವಂಥ ಹ್ಯಾಬಿಚುವಲ್ ಆ್ಯಕ್ಷನ್. ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಐ ಗೆಟ್ ಅಪ್ ಆ್ಯಟ್ 5 o'clock ಡೈಲಿ, ಅಂದರೆ ನಾನು ಪ್ರತಿನಿತ್ಯ 5 ಗಂಟೆಗೆ ಬೆಳಿಗ್ಗೆ ಏಳ್ತೀನಿ. ನೆಕ್ಸ್ಟು 10 ಗಂಟೆಗೆ ನಾನು ಪ್ರತಿದಿನ ಆಫೀಸ್ಗೆ ಹೋಗ್ತೀನಿ. ಐ ಗೋ ಟು ಆಫೀಸ್ ಆ್ಯಟ್ 10 o'clock ಡೈಲಿ. ಅದೇ ರೀತಿ ಮಧ್ಯಾಹ್ನ 1 ಗಂಟೆಗೆ ನಾನು ಪ್ರತಿದಿನ ಊಟವನ್ನು ಮಾಡ್ತೀನಿ. ಸೊ ಐ ಟೇಕ್ ಮೈ ಲಂಚ್ ಆ್ಯಟ್ 1 o'clock ಡೈಲಿ. ಈ ರೀತಿ ನೀವು ಪ್ರತಿದಿನ ಮಾಡುವಂಥ ಆ್ಯಕ್ಷನ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಬಳಸಬೇಕು. ಆ್ಯಂಡ್ ನೆಕ್ಸ್ಟು ಫಾರ್ ಎಕ್ಸ್ಪ್ರೆಸ್ಸಿಂಗ್ ದ ಜನರಲ್ ಟ್ರೂತ್ಸ್ ಅಂತಂದರೆ ಯಾವ ರೀತಿ? ಈಗ ನೋಡ್ರಿ, ಜಾಗತಿಕ ಸತ್ಯಗಳು ಅವು ಯಾವತ್ತೂ ಬದಲಾಗಲ್ಲ. ಈಗ ಪ್ರತಿದಿನ ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನೆ, ಅಂದರೆ ಸೂರ್ಯ ಹುಟ್ಟುವುದು ನೋಡ್ರಿ. ಈಗ ನಾನು ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ನಾವು ಉತ್ತರ ಕರ್ನಾಟಕ ಹುಬ್ಬಳ್ಳಿ, ಇದು ತುಂಬ ಸೆಕೆಯಿಂದ, ಅಂದರೆ ಇವತ್ತು ಭಾಳ ಬಿಸಿಲಿದೆ, ತುಂಬ ಸೆಕೆ ಆಗ್ತಾಯಿದೆ. ಬಟ್ ನಿಮಗೋಸ್ಕರ ನಾನು ಇಲ್ಲಿ ನಿಂತು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಈ ಫ್ರೀ ವಿಡಿಯೋಸ್ಗಳಂತಂದು ತಿಳ್ಕೊಬೇಡಿ. ಇದಕ್ಕೆ ನೀವು ದುಡ್ಡು ಕೊಟ್ಟು ಕಲಿತಾ ಇದ್ದೀರಿ ಅಂತಂತಂದು ನೀವು ವಾಚ್ ಮಾಡಿ ಈ ವಿಷಯಗಳನ್ನ ಕಲಿತೀರಲ್ವಾ? ಸೊ ಹಾಗಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಸ್ ಐ ಲರ್ನ್ ಅಂತಂತಂದು ಮಾಡಿದ್ರಾ? ಎಸ್. ಸೊ ಈ ರೀತಿ ಜಾಗತಿಕ ಸತ್ಯಗಳ ಬಗ್ಗೆ ಮಾತಾಡಬೇಕಾದಾಗ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಬಳಸ್ತೀವಿ. ಆ್ಯಂಡ್ ದೆನ್ ಫಾರ್ ನ್ಯೂಸ್ ಪೇಪರ್ ಹೆಡ್ಲೈನ್ಸ್, ಅಂದರೆ ನ್ಯೂಸ್ ಪೇಪರಲ್ಲಿ ನೀವು ನೋಡಿರ್ತೀರಿ, ದ PM ಅರೈವ್ಸ್ ಟುಡೇ, ಅಂದರೆ ಇವತ್ತು ಪ್ರಧಾನಮಂತ್ರಿ ಬರ್ತಾರೆ ಅಂತಂದು ಅಲ್ಲಿಗೆ ದ PM ಅರೈವ್ಸ್ ಟುಡೇ ಅಂತಂತಂದು ಅಲ್ಲಿ ಹೆಡ್ಲೈನ್ನ ಕೊಟ್ಟಿರ್ತಾರೆ. ಆಮೇಲೆ ಸಮ್ ಟೈಮ್ ಅದು ಫ್ಯೂಚರ್ ಆ್ಯಕ್ಷನ್ ಇರುತ್ತೆ, ಆದರೂ ಸಹ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಅದನ್ನ ಈ ರೀತಿ ಕೊಟ್ಟಿರ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಗೊತ್ತಾ, ತುಂಬ ಇಂಪಾರ್ಟೆಂಟ್, ಅದು ಬಂದುಬಿಟ್ಟು ಫ್ಯೂಚರ್ ಶೆಡ್ಯೂಲ್ಸ್ಗಳನ್ನು ಸಹ ಹೇಳಿಕೆ. ಈಗ ನೀವು ರೈಲ್ವೆ ಸ್ಟೇಷನ್ ನೋಡಿರ್ಬೋದು, ಎಸ್, may I have attention please, the Chennama Express arrives at 5 o'clock. ಈ ರೀತಿಯಾಗಿ ಅಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಕೇಳಿಸ್ತಾ ಇರುತ್ತೆ ಅಲ್ವಾ? ಸೊ ಈ ರೀತಿ ನೀವು ಸ್ಕೆಡ್ಯೂಲ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗಲೂ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡ್ತಾರೆ. ಬಟ್ ಜನರಲಿ ನೀವು ನೆನಪು ಇಟ್ಕೊಳ್ಬೇಕಾಗಿದ್ದೇನು, ಪ್ರತಿನಿತ್ಯ ಮಾಡುವಂಥ ಆ್ಯಕ್ಷನ್ಸ್ಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡಬೇಕು. ಒಂದು. ಎರಡನೇದ್ದು, ಕೆಲಸ ಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದರೆ ಜಸ್ಟ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ, ಅಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡಿ. ಈಗ ಐ ಡ್ರಿಂಕ್ ಟೀ, ಈಗ ನಾನು ಟೀ ತಂದಿಟ್ಟಿದ್ದಾರೆ, ಇನ್ನೂ ನಾನು ಕುಡಿದಿಲ್ಲ, ಆದರೆ ಜಸ್ಟ್ ವಿದಿನ್ ಅ ಮೂಮೆಂಟ್ ಆ ಕುಡಿಯುವ ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಐ ಡ್ರಿಂಕ್ ಟೀ ಅಂತ ನಾನು ನಿಮಗೆ ಅಲ್ಲಿ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಹಾಗಾದರೆ ಈ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ನಾವು ಸ್ಪೋಕನ್ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ, ನೋಡಿ, ಇಲ್ಲಿ ಕ್ವಶನ್ಸ್ಗಳ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕೇಳ್ತೀನಿ, ಈಗ ಡು ಐ ಟೀಚ್ ಇಂಗ್ಲೀಷ್, ನಾನು ನಿಮಗೆ ಇಂಗ್ಲೀಷನ್ನು ಕಲಿಸ್ಬೇಕಂತ ನಾನು ನಿಮಗೆ ಕೇಳ್ತೀನಿ. ನೀವು ಕಲಿಬೇಕು ಅಂತಂದಿದ್ರೆ ಎಸ್ ಅಂತಂದು ಅಂತೀರಿ, ಇಲ್ಲ ಅಂತಂದರೆ ನೋ ಅಂತೀರಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕು, ಎಸ್ ನೀವು ಕಲಿಸ್ರಿ ಅಂತೀರಿ, ಇಲ್ಲಾಂದರೆ ಕಲಿಸ್ಬೇಡಿ ಅಂತಂದು ಹೇಳ್ತೀರಿ. ಅದಕ್ಕೆ ನೀವು ಇಲ್ಲಿ ಡು ಐ ಟೀಚ್ ಇಂಗ್ಲೀಷ್ ಅಂತ ನಾನು ಪ್ರಶ್ನೆ ಕೇಳಿದಾಗ ಉತ್ತರ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಎಸ್ ಯು ಡೂ, ನೋ ಯು ಡೋಂಟ್. ಅಂದರೆ ಅಲ್ಲಿ ಕ್ವಶನಲ್ಲಿ ಆ ಇದ್ದರೆ ನೀವು ಉತ್ತರದಲ್ಲಿ ಯು ಅಂತಂದು ಮಾಡಬೇಕು. ರೈಟ್? ಎಸ್ ಯು ಡೂ, ನೋ ಯು ಡೋಂಟ್. ಡು ಐ ಕಮ್ ಟು ಯುವರ್ ಹೋಮ್, ನಾನು ನಿಮ್ಮ ಮನೆಗೆ ಬರಲಾ? ಸೊ ಈಗ ಇದಕ್ಕೆ ನೀವು ಬರಬೇಕು ಅಂತ ಎಸ್ ಯು ಡೂ ಅಂತಂದು ಅನ್ಬೇಕು, ಇಲ್ಲಂತಂದ್ರೆ ನೋ ಯು ಡೋಂಟ್ ಅಂತಂದು ಅನ್ಬೇಕು. ಅಂದರೆ ಈಗ ಇಲ್ಲಿ ನೋಡಿರಿ, ಎಸ್ ಯು ಕಮ್ ಅಂತಂದು ಪೂರ್ತಿಯಾಗಿ ನೀವು ಹೇಳ್ಬೋದು, ಆದರೆ ಮಾತನಾಡುವಂಥ ಇಂಗ್ಲೀಷ್ ಬೇರೆ,
ರಿಟರ್ನ್ ಇಂಗ್ಲೀಷ್ ಬೇರೆ. ನೀವು ರಿಟರ್ನ್ ಇಂಗ್ಲೀಷ್ನಲ್ಲಿ ಎಸ್ ಯು ಕಮ್ ಅಂತಂದೇ ಬರೀಬೇಕು, ರೈಟ್. ಆದರೆ ಮಾತಾಡಬೇಕಾದಾಗೆ ಕನ್ನಡದಲ್ಲಿ ನೋಡಿರಿ, ನಾನು ನಿಮ್ಮ ಮನೆಗೆ ಬರಲ್ಲ ಅಂತಂದು ಕೇಳ್ತೀನಿ, ನೀವೇಂತೀರಿ ಹೌದು ನೀವು ನಮ್ಮ ಮನೆಗೆ ಬನ್ನಿ ಅಂತಂದು ಹೇಳ್ತೀರಾ. ಇಲ್ಲ, ಎಸ್ ಬರ್ರಿ ಅಂತಂದು ಅಂತೀರಿ ಅಷ್ಟೇ. ಬರ್ರಿ ಅಂತಂತಂದ್ರೆ ನೀವು ಬರ್ರಿ ಅಂತಂದಂಗೆ, ಎಸ್ ಆರ್ ನೋ. ಹಾಗೇನೆ ಇಂಗ್ಲೀಷ್ನಲ್ಲಿ ಎಸ್ ಯು ಡೂ ಅಂತಂತಂದರೆ ಸಾಕು. ಸರ್ ಇಲ್ಲಿ ಯು ಡೋಂಟ್ ಎರಡೂ ಎದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ನೀವು ಉತ್ತರ ಪಾಸಿಟಿವ್ ಆದರೂ ಕೊಡ್ಬೋದು, ನೆಗೆಟಿವ್ ಆದರೂ ಕೊಡ್ಬೋದು. ಆದ್ದರಿಂದ ಎರಡೂ ಪ್ರಾಕ್ಟೀಸ್ ಮಾಡಿದರೆ ನಾವು ಯಾವ ಸಂದರ್ಭದಲ್ಲಿ ಅದನ್ನ ಬಳಸ್ತಿರ್ತೀವಲ್ಲ, ನ್ಯಾಚುರಲ್ ಆಗಿ ನಾವಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಸ್ ಯು ಡೂ, ನೋ ಯು ಡೋಂಟ್. ನೆಕ್ಸ್ಟ್, ಈಗ ನಾನು ನಿಮಗೆ ಕೇಳ್ತೀನಿ, ಡು ಯು ಲರ್ನ್ ಇಂಗ್ಲೀಷ್? ನೀವು ಇಂಗ್ಲೀಷ್ ಕಲಿತೀರಾ? ಈಗ ನೀವು ಕಲಿತೀರಿ ಅಂತಂತಂದರೆ ಹೌದು ನಾನು ಕಲಿತೀನಿ ಅಂತೀರಿ, ಇಲ್ಲ ಅಂತ ನಾನು ಕಲಿಯಲ್ಲ ಅಂತ. ನೀವು ಇಂಗ್ಲೀಷ್ ಕಲಿತೀರಾ ಅಂತಂತ ನಾನು ಕೇಳಿದಾಗ ನೀವು ಉತ್ತರ ನಾನು ಅಂತಂದು ಹೇಳ್ತಿರಲ್ಲ, ಹಾಗೆ ಇಂಗ್ಲೀಷಲ್ಲಿ ಎಸ್ ಐ ಡೂ ಅಂತಂದು ಹೇಳಬೇಕು. ಇದನ್ನ ನೆಗೆಟಿವಲ್ಲಿ ಎಸ್ ಐ ಡೋಂಟ್. ನೀವು ಆಫೀಸಿಗೆ ಹೋಗ್ತೀರಾ? ಡು ಯು ಗೋ ಟು ಆಫೀಸ್? ಎಸ್ ಐ ಡೂ, ನೋ ಐ ಡೋಂಟ್. ನೆಕ್ಸ್ಟ್, ಡೂ ದೇ ಪ್ಲೇ ಕ್ರಿಕೆಟ್? ನೋಡ್ರಿ ಅಲ್ಲಿ ದೇ ಇದೆ. ಎಸ್ ದೇ ಡೂ, ನೋ ದೇ ಡೋಂಟ್, ರೈಟ್. ಡು ವಿ ಲರ್ನ್ ಇಂಗ್ಲೀಷ್? ಎಸ್ ವಿ ಡೂ, ನೋ ವಿ ಡೋಂಟ್. ಡು ದೇ ಬಿಲ್ಡ್ ಹೋಮ್? ಎಸ್ ದೇ ಡೂ, ನೋ ದೇ ಡೋಂಟ್, ರೈಟ್. ನೆಕ್ಸ್ಟ್, ಈಗ ಥರ್ಡ್ ಪರ್ಸನ್ಲಿ, ಡಸ್ ಹಿ ಕಮ್ ಟು ಹೋಮ್? ಎಸ್ ಹಿ ಡಸ್. ಇಲ್ಲಿ ಡೂ ಅನ್ಬಾರ್ದು, ಎಸ್ ಹಿ ಡಸ್ ಅನ್ಬೇಕಂದ್ರೆ ಥರ್ಡ್ ಪರ್ಸನ್ಲಿ ಡಸ್ ಯೂಸ್ ಮಾಡಬೇಕಲ್ವ, ಅದಕ್ಕೆ ಎಸ್ ಹಿ ಡಸ್, ನೋ ಹಿ ಡಸಂಟ್. ಡಸ್ ಹಿ ಕುಕ್ ಫುಡ್? ಎಸ್ ಸಿ ಡಸ್, ನೋ ಸಿ ಡಸಂಟ್. ಡಸ್ ಹಿ ಈಟ್ ಐಸ್ ಕ್ರೀಮ್? ಎಸ್ ಸಿ ಡಸ್, ನೋ ಸಿ ಡಸಂಟ್. ಡಸ್ ಇಟ್ ರೈನ್? ಮಳೆ ಬರುತ್ತಾ? ಎಸ್ ಇಟ್ ಡಸ್, ನೋ ಇಟ್ ಡಸಂಟ್. ಈ ರೀತಿ ನಾನಿಲ್ಲಿ ನಿಮಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನ ಮಾತ್ರ ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ಬೇರೆ ಬೇರೆ ಕ್ರಿಯಾಪದಗಳ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ವೆಲ್ ನಾವು ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಗ್ಗೆ ಆಯಿತು. ಇಲ್ಲಿ ಈಗ ವಾಕ್ಯಗಳ ರಚನೆಯನ್ನು ನಾನು ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಡು ಹೆಂಗೆ ಕಲಿಸಿದ್ದೀನೋ ಹಾಗೆ ನೀವು ಬೇರೆ ಬೇರೆ ಒಂದು ಎಕ್ಸಾಂಪಲ್ಸ್ಗಳನ್ನ ಕ್ರಿಯಾಪದಗಳನ್ನ ತೊಗೊಂಡು ವಾಕ್ಯಗಳ ರಚನೆ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ, ವೆಲ್ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ನಾವು ಲೆಟ್ ಅಸ್ ಲರ್ನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ವೆಲ್ ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಇಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಬಂದುಬಿಟ್ಟು ನೋಡಿ, ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಅಂದರೆ ಇಲ್ಲಿ ಕ್ರಿಯಾಪದಗಳಿಗೆ ING ಫಾರ್ಮನ್ನು ಹಚ್ಚಬೇಕಾಗತ್ತೆ. ಸೊ ಅಂದರೆ ಏನು, ನಿಮಗೆ ಕ್ರಿಯಾಪದಗಳನ್ನು ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡಿದ್ನೋ V1 V2 V3. ಸೊ ಇಲ್ಲಿ V1 ಅಂದರೆ ಕ್ರಿಯಾಪದದ ಮೊದಲ ರೂಪಕ್ಕೆ ING ಆ್ಯಡ್ ಮಾಡಬೇಕು. ಈಗ ಗೋ ಇದ್ದರೆ ಗೋಯಿಂಗ್, ಈಟ್ ಇದ್ದರೆ ಈಟಿಂಗ್, ಡ್ರಿಂಕ್ ಇದ್ದರೆ ಡ್ರಿಂಕಿಂಗ್, ರೈಟ್ ಇದ್ದರೆ ರೈಟಿಂಗ್. ಈ ರೀತಿ ಕ್ರಿಯಾಪದಗಳಿಗೆ ING ಆ್ಯಡ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಕೆಲವು ಹೆಲ್ಪಿಂಗ್ ವರ್ಬ್ಸ್ಗಳು ಯೂಸ್ ಆಗ್ತವೆ. ಅವುಗಳು ಬಂದುಬಿಟ್ಟು ಆ್ಯಮ್, ಈಸ್, ಆರ್. ಸರ್, ಈ ಆ್ಯಮ್, ಈಸ್, ಆರ್ಗಳ ಬಗ್ಗೆ ನೀವು ಟು ಬಿ ವರ್ಬಲ್ಲಿ ಹೇಳಿದ್ರಲ್ವ? ಎಸ್, ಅದು ಟು ಬಿ ವರ್ಬಲ್ಲಿನೂ ಯೂಸ್ ಆಗುತ್ತೆ ಮತ್ತು ಆ್ಯಸ್ ಎ ಹೆಲ್ಪಿಂಗ್ ವರ್ಬ್ಸ್ಗಳಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಹಾಗಾದರೆ ಆ್ಯಮನ್ನು ಎಲ್ಲಿ ಯೂಸ್ ಮಾಡಬೇಕು? ಆ್ಯಮನ್ನು ಆ ಇದ್ದಾಗ ಆ್ಯಮ್ ಯೂಸ್ ಮಾಡಬೇಕು. ಹಿ, ಸಿ, ಇಟ್ ಇದ್ದಾಗ ಈಸ್ ಯೂಸ್ ಮಾಡಬೇಕು. ಯು, ವಿ, ದೇ ಇದ್ದಾಗ ಆರನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ಹಾಗಾದರೆ ವಾಕ್ಯಗಳ ರಚನೆಯನ್ನು ತಿಳ್ಕೊಳ್ಳಿ. ಇಲ್ಲಿ ನೋಡಿರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆ್ಯಂಡ್ ದೆನ್ ಆ್ಯಮ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿದೆ. ಗೋ ಇದಕ್ಕೆ ING ಆ್ಯಡ್ ಆಗಿ ಗೋಯಿಂಗ್ ಆಗಿದೆ. ಐ ಆಮ್ ಗೋಯಿಂಗ್, ರೈಟ್. ನೆಕ್ಸ್ಟ್, ಟು ಸ್ಕೂಲ್. ಟು ಸ್ಕೂಲ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್. ಓಕೆ, ಅಂದರೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತಂದ್ರೆ ಏನು? ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಾವೇನು ಹೇಳ್ತೀವಿ, ನಾನು ಶಾಲೆಗೆ ಹೋಗುತ್ತೇನೆ. ಇನ್ನೂ ಹೋಗೋ ಕ್ರಿಯೆ ಸ್ಟಾರ್ಟ್ ಆಗಿರಲಿಲ್ಲ ಅಲ್ಲಿ. ಈಗ ನಾನು ಆಲ್ರೆಡಿ ಬ್ಯಾಗ್ ಹಾಕ್ಕೊಂಡು ಶಾಲೆಗೆ ಹೋಗ್ತಾ ಇದ್ದೀನಿ, ಹೋಗೋ ಕ್ರಿಯೆಯಲ್ಲಿ ನಡೀತಾ ಇದೆ. ಎಸ್, ಅದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಅಂತೀನಿ. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ನಮ್ಮ ಕಣ್ಮುಂದೆ ಯಾವ ಆ್ಯಕ್ಷನ್ಸ್ಗಳು ಇಲ್ಲಿ ನಡೀತಾ ಇರ್ತವೋ ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಇಲ್ಲಿ ಬಳಸ್ತೀವಿ. ಓಕೆ, ಈಗ ನಿಮ್ಮ ಕಣ್ಮುಂದೆ ಯಾವ ರೀತಿ ಆ್ಯಕ್ಷನ್ಸ್ಗಳಾಗ್ತಾ ಇದ್ದಾವೋ ಅದಕ್ಕೆ ನೀವು ಈ ಒಂದು ಟೆನ್ಸನ್ನು ಬಳಸಬೇಕಾಗತ್ತೆ. ಈಗ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಐ ಆಮ್ ಮೇಕಿಂಗ್ ಅ ವಿಡಿಯೋ. ನೀವೀಗ ವಿಡಿಯೋ ನೋಡ್ತಾ ಇದ್ದೀರಿ, ಯು ಆರ್ ವಾಚಿಂಗ್ ವಿಡಿಯೋ. ಅಲ್ಲಿ ಜನ ಕೆಲಸ ಮಾಡ್ತಾ ಇದ್ದಾರೆ, ಪೀಪಲ್ ಆರ್ ವರ್ಕಿಂಗ್ ದೇರ್. ನನ್ನ ತಾಯಿ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಮೈ ಮದರ್ ಈಸ್ ಕುಕಿಂಗ್ ದೇರ್, ರೈಟ್. ಈ ರೀತಿ ನಿಮ್ಮ ಕಣ್ಮುಂದೆ ಯಾವ ಒಂದು ಆ್ಯಕ್ಷನ್ಸ್ಗಳು ನಡೀತಾ ಇರ್ತಾವಲ್ವ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಇಲ್ಲಿ
ಬಳಸಬೇಕು. ಆದ್ದರಿಂದ ಇಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಇಲ್ಲಿ ಹೋಗೋ ಕ್ರಿಯೆ ಏನಾಗಿದೆ, ಇಲ್ಲಿ ನಡೆದಿದೆ. ಇದು ಫಸ್ಟ್ ಸೆಂಟೆನ್ಸ್. ಈಗ ಇದನ್ನೇ ನೆಗೆಟಿವ್ ಮಾಡಬೇಕಾದಾಗ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿರುವುದಿಲ್ಲ. ಅಂದರೆ ಹೋಗುತ್ತಿರುವುದಿಲ್ಲ ಅಂದರೆ ಆ ಆ್ಯಕ್ಷನ್ ಇಲ್ಲಿ ನಡೆದಿಲ್ಲ, ಈಗ ಸಮಯದಲ್ಲಿ ನಡೆದಿಲ್ಲ. ಈಗ ಇದನ್ನು ಪ್ರಶ್ನೆ ಮಾಡಬೇಕಾದಾಗ ಆ್ಯಮನ್ನು ಫಸ್ಟಿಗೆ ತೆಗೆದುಕೊಂಬರ್ಬೇಕು. ಆ್ಯಮ್ ಐ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆಯೇ. ಆ್ಯಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ಹಾಗಾದರೆ ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ, WH ಕ್ವೆಶ್ಚನ್, ವೇರ್ ಆ್ಯಮ್ ಐ ಗೋಯಿಂಗ್. ಎಸ್, ಈ ರೀತಿ ಒಂದು ವಾಕ್ಯವನ್ನು 5 ವಾಕ್ಯಗಳಾಗಿ ನೀವಲ್ಲಿ ಚೇಂಜ್ ಮಾಡಬೇಕು. ಓಕೆ, ನಾವು ಈಗ ಹಾಗಾದರೆ ಸೆಕೆಂಡ್ ಪರ್ಸನ್ ಯು ತಗೊಳ್ಳೋಣ. ಯು ಆರ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿದ್ದೀರಿ. ಯು ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿರುವುದಿಲ್ಲ. ಆರ್ ಯು ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿದ್ದೀರಾ. ಆರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ದೆನ್ ವೇರ್ ಆರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ. ಅದೇ ರೀತಿ ಈಗ ನಾವು ವಿ ಆರ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದೇವೆ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿರುವುದಿಲ್ಲ. ಆರ್ ವಿ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದೇವೆಯೇ. ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ದೆನ್ ವೇರ್ ಆರ್ ವಿ ಗೋಯಿಂಗ್, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ, ರೈಟ್. ಅದೇ ರೀತಿ ಈಗ ದೇ ತಗೊಳ್ಳೋಣ. ದೇ ಆರ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿರುವುದಿಲ್ಲ. ಆರ್ ದೇ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಾರೆಯೇ. ಆರ್ ದೇ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ದೆನ್ ವೇರ್ ಆರ್ ದೇ ಗೋಯಿಂಗ್, ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ. ಈಗ ಥರ್ಡ್ ಪರ್ಸನ್ ಹಿ ಸಿ ಇಟ್ಟಲ್ಲಿ ನೋಡೋಣ. ಅವನು ಶಾಲೆಗೆ ಹೋಗುತ್ತಿದ್ದಾನೆ ಅಲ್ಲಿಗೆ ಹಿ ಈಸ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿದ್ದಾನೆ. ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲ. ಈಸ್ ಈ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿದ್ದಾನೆಯೇ. ಈಸ್ ಈ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ಹಾಗಾದರೆ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ, ವೇರ್ ಈಸ್ ಹಿ ಗೋಯಿಂಗ್. ನೆಕ್ಸ್ಟ್ ಸಿ ಈಸ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಾಳೆ. ಸಿ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿರುವುದಿಲ್ಲ. ಈಸ್ ಸಿ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಾಳೆಯೇ. ಈಸ್ ಸಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ದೆನ್ ವೇರ್ ಈಸ್ ಸಿ ಗೋಯಿಂಗ್, ಅವಳು ಎಲ್ಲಿಗೆ ಹೋಗುತ್ತಿದ್ದಾಳೆ. ನೆಕ್ಸ್ಟ್ ಇಟ್ ಈಸ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿದೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿರುವುದಿಲ್ಲ. ಈಸ್ ಇಟ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿದೆಯಾ. ಈಸ್ ಇಟ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿರುವುದಿಲ್ಲವೇ. ದೆನ್ ವೇರ್ ಈಸ್ ಇಟ್ ಗೋಯಿಂಗ್, ಅದು ಎಲ್ಲಿಗೆ ಹೋಗುತ್ತಿದೆ. ವೆಲ್ ಫ್ರೆಂಡ್ಸ್, ಈ ರೀತಿ ಎಲ್ಲ ಪರ್ಸನ್ಸ್ಗಳಲ್ಲಿ ಈ ರೀತಿ ವಾಕ್ಯಗಳ ರಚನೆಯನ್ನು ನಾವು ಮಾಡಬೇಕು. ಹಾಗಾದರೆ ಈ ಒಂದು ಟೆನ್ಸನ್ನು ಯೂಸ್, ವಾಟ್ ಈಸ್ ದ ಯೂಸೇಜ್ ಆಫ್ ದಿಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಯೂಸ್ ಮಾಡಬೇಕು. ಯಾವಾಗಲೂ ನಿಮ್ಮ ಕಣ್ಮುಂದೆ ಯಾವ ಒಂದು ಆ್ಯಕ್ಷನ್ ನಡೀತಾ ಇರುತ್ತಲ್ವ, ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನೀವು ಈ ಒಂದು ಟೆನ್ಸನ್ನು ಬಳಸಬೇಕು. ಈಗ ನಾನು ಪತ್ರ ಬರೀತಾ ಇದ್ದೀನಿ, ಐ ಆಮ್ ರೈಟಿಂಗ್ ಲೆಟರ್. ನಾನೀಗ ಟಿ ವಿ ನೋಡ್ತಾ ಇದ್ದೀನಿ, ಐ ಆಮ್ ವಾಚಿಂಗ್ ಟಿ ವಿ. ನೀವು ಕೆಲಸ ಮಾಡುತ್ತಿದ್ದೀರಿ, ಯು ಆರ್ ವರ್ಕಿಂಗ್. ನೀವು ಆಫೀಸಿಗೆ ಹೋಗುತ್ತಿರುವುದಿಲ್ಲ, ಯು ಆರ್ ನಾಟ್ ಗೋಯಿಂಗ್ ಟು ಆಫೀಸ್. ಅವರು ಆಟವಾಡುತ್ತಿದ್ದಾರೆ, ದೇ ಆರ್ ಪ್ಲೇಯಿಂಗ್. ನಮ್ಮ ತಾಯಿ ಅಡಿಗೆ ಮಾಡ್ತಾ ಇದ್ದಾಳೆ, ಮೈ ಮದರ್ ಈಸ್ ಕುಕಿಂಗ್. ಈ ರೀತಿ ನಿಮ್ಮ ಕಣ್ಮುಂದೆ ಯಾವ ರೀತಿಯ ಆ್ಯಕ್ಷನ್ಸ್ಗಳು ನಡೆದಿರ್ತಾವಲ್ವ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ನೀವು ಬಳಸಬೇಕಾಗತ್ತೆ. ವೆಲ್, ಹಾಗಾದ್ರೆ ಈಗ ಕ್ವಶನ್ಸ್ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಬೇಕು ನೋಡೋಣ. ವೆಲ್, ಇದರಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಈಗ ನಾನು ನಿಮ್ಗೆ ಕೇಳ್ತೀನಿ, ಆಮ್ ಐ ಟೀಚಿಂಗ್, ನಾನು ನಿಮಗೀಗ ಕಲಿಸ್ತಾ ಇದ್ದೀನಾ. ನೀವು ಕಲಿಸ್ತಾ ಇದ್ದರೆ ನಾನು ಕಲಿಸ್ತಾ ನೀವೇನಂತೀರಿ ನಿಮ್ಮ ಉತ್ತರದಲ್ಲಿ, ಎಸ್ ಯು ಆರ್, ನೋ ಯು ಆರಂಟ್ ಅಂತಂದು ಹೇಳಬೇಕು. ಓಕೆ, ಆಮ್ ಐ ಲರ್ನಿಂಗ್ ಇಂಗ್ಲೀಷ್, ಎಸ್ ಯು ಆರ್, ನೋ ಯು ಆರಂಟ್. ಆಮ್ ಐ ಡ್ರಿಂಕಿಂಗ್ ಟೀ, ಎಸ್ ಯು ಆರ್, ನೋ ಯು ಆರಂಟ್. ಈಗಿದೆ ಪ್ರಶ್ನೆ ಯುದಲ್ಲಿದ್ದಾಗ ಆರ್ ಯು ಲರ್ನಿಂಗ್, ಎಸ್ ಐ ಆಮ್ ಅಂತಂತಂದು ಉತ್ತರ ಹೇಳಬೇಕು, ಇಲ್ಲಾಂದ್ರೆ ನೋ ಐ ಆಮ್ ನಾಟ್ ಅಂತಂದು ಹೇಳಬೇಕು. ಓಕೆ, ಆರ್ ಯು ವಾಚಿಂಗ್ ದಿಸ್ ವಿಡಿಯೋ, ಎಸ್ ಐ ಆಮ್, ನೋ ಐ ಆಮಂಟ್. ಸೊ ನಿಜವಾಗ್ಲೂ ನೀವು ವಾಚ್ ಮಾಡ್ತಾ ಇದ್ದರೆ ಎಸ್ ಐ ಆಮ್ ಅಂತಂದಲ್ಲಿ ಕಾಮೆಂಟ್ ಮಾಡಿದ್ರಲ್ವಾ. ಎಸ್, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್, ಬಿಕಾಸ್ ಎಷ್ಟು ನೀವು ಲೈಕ್ ಮಾಡ್ತೀರಿ ಅಷ್ಟು ನನಗೆ ಇನ್ನೂ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಕಲಿಸ್ಲಿಕ್ಕೆ, ರೈಟ್. ನೆಕ್ಸ್ಟ್, ಆರ್ ಯು ಡ್ರಿಂಕಿಂಗ್ ಟೀ, ಎಸ್ ಐ ಆಮ್, ನೋ ಐ ಆಮಂಟ್. ಆರ್ ದೇ ಪ್ಲೇಯಿಂಗ್ ಕ್ರಿಕೆಟ್, ಎಸ್ ದೇ ಆರ್, ನೋ ದೇ ಆರಂಟ್. ಆರ್ ವಿ ಬೈಯಿಂಗ್ ಅ ಕಾರ್, ನಾವು ಕಾರ್ ಖರೀದಿ ಮಾಡ್ತಾ ಇದ್ದೀವಾ, ಎಸ್ ವಿ ಆರ್, ನೋ ವಿ ಆರಂಟ್. ಆರ್ ವಿ ಪ್ಲೇಯಿಂಗ್ ಖೋಖೋ, ಎಸ್ ವಿ ಆರ್, ನೋ ವಿ ಆರಂಟ್. ಈಸ್ ಹಿ ಕಮಿಂಗ್ ಟು ಹೋಮ್, ಎಸ್ ಹಿ ಈಸ್, ನೋ ಹಿ isn't. ಈಸ್ ಹಿ ಕುಕಿಂಗ್ ಫುಡ್, ಎಸ್ ಹಿ ಈಸ್, ನೋ ಸಿ isn't. ಈಸ್ ಇಟ್ ರೈನಿಂಗ್ ನಾವ್,
ಎಸ್ ಇಟ್ ಈಸ್, ನೋ ಇಟ್ ಈಸಂಟ್. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ನೀವು ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಈ ಒಂದು ಟೆನ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಫ್ಯೂಚರ್ ಆ್ಯಕ್ಷನ್ಸ್ಗಳನ್ನ ಹೇಳಿಕೆ ಈಗ ನಾವು ವಿಲ್ ಶಾಲ್ ಅಂತಂದು ಹೇಗೆ ಬಳಸ್ತೀವಿ ಹಾಗೆ ಫ್ಯೂಚರ್ ಆ್ಯಕ್ಷನ್ಸ್ಗಳನ್ನ ಹೇಳಿಕೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನೇ ಬಳಸ್ತಾಯಿದ್ರು. ಈಗ ನಾಳೆ ನಾನು ಮನೆಗೆ ಬರ್ತೀನಿ ಅಂತ ಅನ್ಲಿಕ್ಕೆ ಐ ಆಮ್ ಕಮಿಂಗ್ ಟು ಹೋಮ್ ಟುಮಾರೋ ಅಂತಂದು ಅಂತಿದ್ರು. ಎಸ್, ನಾವು ಮುಂದಿನ ವರ್ಷ ಅಮೇರಿಕಾಗೆ ಹೋಗ್ತೀವಿ, ವಿ ಆರ್ ಗೋಯಿಂಗ್ ಟು ಅಮೇರಿಕಾ ನೆಕ್ಸ್ಟ್ ಇಯರ್. ಸೊ ಈಗ ಅದನ್ನು ನಾವು ವಿಲ್ ಶಾಲ್ ಹಚ್ಚಿ ಏನು ಬಳಸ್ತಾ ಇದ್ದೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ಕೊಂಡು ಮುಂದಿನ ಆ್ಯಕ್ಷನ್ಸ್ಗಳನ್ನ ಹೇಳಿಕೆ ಈ ಒಂದು ಟೆನ್ಸನ್ನು ಯೂಸ್ ಮಾಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ವೆಲ್, ಸೊ ಈಗ ನೆನಪಲ್ಲಿ ಇಟ್ಕೊಳ್ಳಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಅನ್ನೋದನ್ನು ಡೈಲಿ ಆ್ಯಕ್ಷನ್ಸ್ಗಳನ್ನ ಹೇಳಬೇಕಾದಾಗ ಯೂಸ್ ಮಾಡಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವೊಂದು ಕ್ರಿಯೆ ನಿಮ್ಮ ಕಣ್ಮುಂದೆ ನಡೀತಾ ಇರುತ್ತೋ ಆ ಆ್ಯಕ್ಷನ್ಸ್ಗಳನ್ನ ಹೇಳಿಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಇವತ್ತಿನ ಫನ್ ವರ್ಕ್ ಏನಂತಂತಂದರೆ, ಅಂದರೆ ಹೋಮ್ವರ್ಕ್ ಏನಂತಂತಂದರೆ, ನೀವು ಈ ವಿಡಿಯೋನ ಇನ್ನೊಮ್ಮೆ ರೀವಾಚ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಅದನ್ನು ಏನು ಮಾಡಬೇಕು, ಬೇರೆ ಬೇರೆ ಕ್ರಿಯಾಪದಗಳೊಂದಿಗೆ ವಾಕ್ಯಗಳ ರಚನೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ಒಂದು ಕ್ರಿಯಾಪದನ ತೊಗೊಂಡು ಎಲ್ಲ ಒಂದು ಪರ್ಸನ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನೊಂದು ಹೇಳ್ತೀನಿ ನೋಡಿ, ಐ ರೈಟ್ ಲೆಟರ್ ಅನ್ನುವಂಥ ಒಂದು ವಾಕ್ಯ ಇದು. ಓಕೆ, ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಇದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಐ ರೈಟ್ ಲೆಟರ್, ಐ ಡು ನಾಟ್ ರೈಟ್ ಲೆಟರ್, ಡು ಐ ರೈಟ್ ಲೆಟರ್, ಡೋಂಟ್ ಐ ರೈಟ್ ಲೆಟರ್, ವಾಟ್ ಡು ಐ ರೈಟ್, ಯು ರೈಟ್ ಲೆಟರ್, ಯು ಡೋಂಟ್ ರೈಟ್ ಲೆಟರ್, ಡು ಯು ರೈಟ್ ಲೆಟರ್, ಡೋಂಟ್ ಯು ರೈಟ್ ಲೆಟರ್, ವಾಟ್ ಡು ಯು ರೈಟ್, they write letter, they don't write letter, do they write letter, don't they write letter, what do they write, we write letter, we don't write letter, do we write letter, don't we write letter, what do we write, he writes letter, he doesn't write letter, does he write letter, doesn't he write letter, what does he write, she writes letter, she doesn't write letter, does he write letter, doesn't she write letter, what does he write, it writes letter, it doesn't write letter, does it write letter, doesn't it write letter, what does it write. ಓಕೆ, ನೆಕ್ಸ್ಟು ಅದೇ ರೀತಿ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಆಮ್ ರೈಟಿಂಗ್ ಲೆಟರ್, ಐ ಆಮ್ ನಾಟ್ ರೈಟಿಂಗ್ ಲೆಟರ್, ಆಮ್ ಐ ರೈಟಿಂಗ್ ಲೆಟರ್, ಆಮ್ ಐ ನಾಟ್ ರೈಟಿಂಗ್ ಲೆಟರ್, ವಾಟ್ ಆಮ್ ಐ ರೈಟಿಂಗ್, ಯು ಆರ್ ರೈಟಿಂಗ್ ಲೆಟರ್, ಯು ಆರ್ ನಾಟ್ ರೈಟಿಂಗ್ ಲೆಟರ್, ಆರ್ ಯು ರೈಟಿಂಗ್ ಲೆಟರ್, ಆರ್ ಯು ನಾಟ್ ರೈಟಿಂಗ್ ಲೆಟರ್, ವಾಟ್ ಆರ್ ಯು ರೈಟಿಂಗ್, ದೇ ಆರ್ ರೈಟಿಂಗ್ ಲೆಟರ್, ದೇ ಆರ್ ನಾಟ್ ರೈಟಿಂಗ್ ಲೆಟರ್, ಆರ್ ದೇ ರೈಟಿಂಗ್ ಲೆಟರ್, ಆರ್ಂಟ್ ದೇ ರೈಟಿಂಗ್ ಲೆಟರ್, ವಾಟ್ ಆರ್ ದೇ ರೈಟಿಂಗ್, ವಿ ಆರ್ ರೈಟಿಂಗ್ ಲೆಟರ್, ವಿ ಆರ್ ನಾಟ್ ರೈಟಿಂಗ್ ಲೆಟರ್, ಆರ್ ವಿ ರೈಟಿಂಗ್ ಲೆಟರ್, ಆರ್ಂಟ್ ವಿ ರೈಟಿಂಗ್ ಲೆಟರ್, ವಾಟ್ ಆರ್ ವಿ ರೈಟಿಂಗ್, he is writing letter, he is not writing letter, is he writing letter, isn't he writing letter, what is he writing, she is writing letter, she is not writing letter, is she writing letter, isn't she writing, what is she writing, it is writing letter, it is not writing letter, is it writing letter, isn't it writing letter, what is it writing. ಈ ರೀತಿ ಬರೀ ಇಂಗ್ಲೀಷಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಹಾಗೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪ್ರಾಕ್ಟೀಸ್ ಮಾಡಬೇಕು. ಐ ರೈಟ್ ಲೆಟರ್, ನಾನು ಪತ್ರ ಬರೆಯುತ್ತೇನೆ, ಐ ಡು ನಾಟ್ ರೈಟ್ ಲೆಟರ್, ನಾನು ಪತ್ರ ಬರೆಯೋದಿಲ್ಲ, ಡು ಐ ರೈಟ್ ಲೆಟರ್, ನಾನು ಪತ್ರ ಬರೆಯುತ್ತೇನೆಯೇ, ಡು ಐ ನಾಟ್ ರೈಟ್ ಲೆಟರ್, ನಾನು ಪತ್ರ ಬರೆಯೋದಿಲ್ಲವೇ, ವಾಟ್ ಡು ಐ ರೈಟ್, ನಾನು ಏನು ಬರೆಯುತ್ತೇನೆ. ಈ ರೀತಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ತೊಗೊಂಡು ಪ್ರಾಕ್ಟೀಸ್ ಮಾಡಿದಾಗ ನಿಮಗಲ್ಲಿ ಬರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನಾನು ಕನ್ನಡ ಮೀಡಿಯಮ್ದಿಂದ ಬಂದವನು. ನಾನು ನಿಮಗೆ ಹೇಳಿದ್ದೀನಿ, ಎಸ್ PUC ತನಕ ನನಗೆ ಇಂಗ್ಲೀಷಲ್ಲಿ ವೊವೆಲ್ಸ್ ಆ್ಯಂಡ್ ದೆನ್ ಕಾನ್ಸನೆಂಟ್ಸ್ ಅಂದರೆ ಏನು ಗೊತ್ತಿರಲಿಲ್ಲ. ಆದರೆ ನಾನು ಈ ರೀತಿ ಕಲಿಬೇಕು ಅನ್ನೋಂಥ ಇಂಟ್ರೆಸ್ಟ್ನ ತೊಗೊಂಡ್ಬಿಟ್ಟು ಆ ನಂತರ ನಾನು ಬೇರೆ ಬೇರೆ ಕ್ರಿಯಾಪದಗಳನ್ನ ತೊಗೊಂಡು ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಡೈಲಿ ನಾನು ಒಂದು 50 ಬೇರೆ ಬೇರೆ ವರ್ಬ್ಸ್ಗಳನ್ನ ತೊಗೊಂಡು ಇಂಗ್ಲೀಷನ್ನು ಕಲಿತಾ ಇರಬೇಕಾದ್ರೆ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ಪ್ರಾಕ್ಟೀಸ್ ಮಾಡಿ 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 ಆ್ಯಂಡ್ ನೆಕ್ಸ್ಟ್ ನನಗೆ ಫ್ಲೂಯೆಂಟಾಗಿ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಅದು ಬಂತು. ಅದೇ ರೀತಿ ನಿಮಗೆ ಫ್ಲೂಯೆಂಟಾಗಿ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಬರಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ರೀತಿ ಬೇರೆ ಬೇರೆ ಕ್ರಿಯಾಪದಗಳನ್ನು ತೆಗೆದುಕೊಂಡು ಈ ರೀತಿ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷಲ್ಲಿ ಪರ್ಫೆಕ್ಟ್ ನೀವು ಆಗ್ರಿ. ಓಕೆ ಫ್ರೆಂಡ್ಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟುಡೇಸ್ ವಿಡಿಯೋ. ಇದು ಸಹ ಒಂಚೂರು ದೊಡ್ಡ ವಿಡಿಯೋ ಆಯಿತು ನೋಡಿ. ಇಂಗ್ಲೀಷನ್ನ ಕಲಿಸ್ಬೇಕು ಅಂತಂತಂದರೆ ಆ್ಯಕ್ಚುಲಿ ಟೈಮ್ ಭಾಳ ಬೇಕಾಗತ್ತೆ. ಆದರೆ ಇಲ್ಲಿ ಆದರೂ ಸಹ ನಾನು ಪ್ರಯತ್ನ ಮಾಡ್ತೀನಿ ಒಂಚೂರು ಚಿಕ್ಕ ವಿಡಿಯೋ ಮಾಡಬೇಕು ಅಂತ. ಆದರೆ ಹೇಳಬೇಕಾದಾಗ ನಾವು ವಿಷಯಗಳನ್ನು ಡೀಟೇಲಾಗಿ ಹೇಳಬೇಕು ಅಂದರೆ ಟೈಮ್ ಬೇಕೇ ಬೇಕು ಅಲ್ವಾ. ಆದ್ದರಿಂದ ಸೊ ನೀವು ಎಂಜಾಯ್ ಮಾಡ್ತಾ ಇದ್ದೀರಲ್ಲ ಎಲ್ಲ ವೀಡಿಯೋಸ್ಗಳನ್ನು. ಎಸ್, ನೀವು ಎಂಜಾಯ್ ಮಾಡ್ತಾಯಿದ್ರೆ ಎಸ್ ಐ ಎಂಜಾಯ್ ಅಂತಂತಂದಲ್ಲಿ ಟೈಪ್ ಮಾಡಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ನಾಳೆ ದಿನದ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಹಾಗಾದರೆ ತಾವೆಲ್ಲರೂ ಇಲ್ಲಿ ತನಕ ಈ ವಿಡಿಯೋಸ್ಗಳನ್ನ ನೋಡಿದಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಆ್ಯಂಡ್ ಅದರೊಂದಿಗೆ ವೆರಿ ಇಂಪಾರ್ಟೆಂಟ್, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಾದರೆ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ನನ್ನ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್, ಸಿ ಯು, ಗಾಡ್ ಬ್ಲೆಸ್ ಯು ಆಲ್.